ಈ ಭೂಮಿ ನಮಗೆ ಬದುಕುವಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಅಂತಂದರೆ ಸಂಕರ್ಷಣ ರೂಪಿಯಾದಂತಹ ಭಗವಂತನ ಅನುಗ್ರಹ ರಕ್ಷೆಯಿಂದ ನಮಗೆ ಬದುಕುವುದಕ್ಕೆ ಸಾಧ್ಯ. ಹಾಗಾದರೆ ಬದುಕಿನಲ್ಲಿ ತಂದೆಯನ್ನು, ತಾಯಿಯನ್ನು, ಗುರುಗಳನ್ನು, ಜ್ಞಾನ ಕೊಟ್ಟವರನ್ನು ಇವರನ್ನೆಲ್ಲ ನಾವು ನಿತ್ಯ ನೆನೆಯುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥದ್ದು. ಕಾರಣ ಏನು ಕೇಳಿದರೆ ಇಲ್ಲಿರುವುದಿಷ್ಟೇ ಕೃತಜ್ಞತೆಯ ಭಾವ. ನಮ್ಮ ಬದುಕಿನ ಉನ್ನತಿಗೆ, ಅಭಿವೃದ್ಧಿಗೆ, ಯಶಸ್ಸಿಗೆ ಕಾರಣೀಭೂತರಾದವರನ್ನು ಕೃತಜ್ಞತಾ ಭಾವದಿಂದ ಕಾಣುವಂತಹ ಒಂದು ನಿಯಮ, ರೀತಿಗಳು, ನೀತಿಗಳು, ಸಂಪ್ರದಾಯಗಳು. ಅದೇ ರೀತಿಯಲ್ಲಿ ಭಾರತೀಯ ಸನಾತನ ಪರಂಪರೆಯ ಧಾರ್ಮಿಕ ಜೀವನ ಕ್ರಮದಲ್ಲಿ ಅಥವಾ ಧಾರ್ಮಿಕ ಅನುಸಂಧಾನ ಉಳ್ಳಂತಹ ನಾವುಗಳು ಭೂಮಿಯಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಕ್ತಿಯನ್ನು ನಿತ್ಯ ನಾವು ನೆನೆಯುವಂತಹದ್ದೇನಿದೆ, ಇದು ನಮ್ಮ ಕರ್ತವ್ಯ ಅನ್ನುವ ಭಾವದಿಂದ ಭಾರತೀಯರಾದ ನಮ್ಮಲ್ಲಿ ಇಂತಹ ಧಾರ್ಮಿಕ ನಾಗಾರಾಧನೆಯನ್ನೂ ಸೇರಿಸಿಕೊಂಡಂತೆ ಮತ್ತೆ ಪ್ರಕೃತಿಯ ನಡುವೆ ಬದುಕುವ ನಮ್ಮಗಳಿಗೆ ಪ್ರಕೃತಿ ಪೂರಕವಾಗಿದ್ದಾಗ ಮಾತ್ರ ನಮ್ಮ ಬದುಕು ಸುಂದರ ಆಗಲಿಕ್ಕೋ ಅಥವಾ ಸಮಾಧಾನದಿಂದ ನಡೆಯುವುದಕ್ಕೋ ಸಾಧ್ಯ ಆಗತ್ತೆ. ಹಾಗಾದರೆ ಅಂತಹ ಸಮಾಧಾನಕರವಾದಂತಹ ಬದುಕಿಗೆ ಪೂರಕ ಪ್ರಕೃತಿ ಇರಬೇಕಲ್ವಾ? ಹಾಗಾದರೆ ಆ ಪ್ರಕೃತಿ ನಮಗೆ ಪೂರಕವಾಗಿರಬೇಕು ಅಂದ್ರೆ ನಾವು ಹೇಗಿರಬೇಕು? ಅಲ್ಲಿಯೂ ಕೂಡ ಕೃತಜ್ಞತೆ ಹೇಳುವಂತಹದ್ದು ಅವಶ್ಯಕತೆ. ಹೀಗೆ ನಾಗನ ಒಂದು ಅಸ್ತಿತ್ವ ಹೇಳುವಂತಹದ್ದು ನಮ್ಮ ನಿತ್ಯ ಬದುಕಿನಲ್ಲಿ ಅದು ಹಾಸುಹೊಕ್ಕಾಗಿರುವಂತಹ ಒಂದು ವಿಷಯ ಅನ್ನುವುದನ್ನು ನಮಗೆ ಶಾಸ್ತ್ರ ಅತ್ಯಂತ ಸ್ಫುಟವಾಗಿ ಸ್ಪಷ್ಟವಾಗಿ ಹೇಳುತ್ತೆ. ಇದೊಂದು ಭಾಗ. ಇನ್ನು ನಾಗನ ಉಪಾಸನೆ ಅನ್ನೋದು ಕೇವಲ ನಾವು ಕೃತಜ್ಞತೆಯ ಭಾವ ಅಂತಲ್ಲ, ನಮ್ಮ ಕಾಮನೆಗಳನ್ನು ಈಡೇರಿಸಿಕೊಳ್ಳುವಲ್ಲಿಯೂ ಕೂಡ ನಾಗನ ಉಪಾಸನೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದಿದೆ. ಅಲ್ಲಿ ನಾಗನ ಒಂದು ಹುಟ್ಟು, ನಾಗನ ಒಂದು ಆವಿರ್ಭಾವ, ನಾಗನಿಗೆ ಒಂದು ದೇವತಾ ಅನುಗ್ರಹ ಶಕ್ತಿ, ಆ ಅನುಗ್ರಹ ಶಕ್ತಿಯಿಂದ ನಾಗ ಈ ಮನುಕುಲವನ್ನು ಅನುಗ್ರಹಿಸುವ ವ್ಯವಸ್ಥೆ, ಇದೆಲ್ಲದಕ್ಕೂ ಕೂಡ ಒಂದು ಸುದೀರ್ಘವಾದಂತಹ ಇತಿಹಾಸದ ಚಿಂತನೆಯನ್ನು ಶಾಸ್ತ್ರ ಹೇಳುತ್ತೆ. ಅದೊಂದು ಭಾಗ. ಅದನ್ನು ಹೊರತುಪಡಿಸಿದಂತೆ ಮನುಷ್ಯನ ಬದುಕಿನಲ್ಲಿ ನಾಗ ಅತ್ಯಂತ ಪ್ರಾಧಾನ್ಯತೆಯನ್ನು ಕಂಡುಕೊಂಡಂತಹ ಒಂದು ದೇವತಾ ಶಕ್ತಿ. ಆ ದೇವತಾ ಶಕ್ತಿಗೆ ಅದರದ್ದೇ ಆದಂತಹ ಒಂದು ಡೆಸಿಗ್ನೇಷನ್ ಇದೆ. ಅಂತಹ ಅನುಗ್ರಹವನ್ನು ನಾವು ಪ್ರಾಪ್ತಿಸಿಕೊಳ್ಳುವುದಕ್ಕೆ ಸಾಧ್ಯ. ಯಾವ ಅನುಗ್ರಹಗಳು ಅಂತ ಕೇಳಿದರೆ ಇವತ್ತು ಕಾಣುವಂತಹ ಸಂಪತ್ತಿನ ಕತೆ. ಈ ಸಂಪತ್ತಿನ ಕತೆ ಏನಿದೆ, ಈ ಸಂಪತ್ತಿನ ರಕ್ಷಣೆ ಏನಿದೆ, ಅದು ನಾಗನ ಜವಾಬ್ದಾರಿಯ ಕೆಲಸ. ಇದು ಶಾಸ್ತ್ರದ ಚಿಂತನೆಯನ್ನು ನಾನು ಹೇಳುದು. ಕೇವಲ ಈ ಸಂಪತ್ತಿನ ವಿಷಯವನ್ನ ಮಾತ್ರ ಹೇಳ್ತಾ ಇಲ್ಲ ಶಾಸ್ತ್ರ. ಇದೊಂದು ಭೌತಿಕವಾದಂತಹ ಒಂದು ಬದುಕಿಗೆ ಸಂಬಂಧಪಟ್ಟಂತಹ ಸಂಪತ್ತುಗಳಾದರೆ ನಾಗನಿಗೆ ಸಂಪತ್ತು, ಸಂಸಾರ, ಸಂತತಿ ಇತ್ಯಾದಿ ವಿಷಯಗಳ ಸಂಪತ್ತುಗಳನ್ನು ಅನುಗ್ರಹಿಸುವಂತಹ ಒಂದು ದೇವತೆ ಹೇಳುವಂಥದ್ದನ್ನು ನಾವು ಶಾಸ್ತ್ರಗಳ ಮೂಲಕ ಗಮನಿಸ್ತೇವೆ. ಅಂತಹ ಅನುಗ್ರಹವನ್ನು ಮಾಡುವ ಶಕ್ತಿಯನ್ನು ಭಗವಂತನಿಂದ ನಾಗದೇವರು ಪಡೆದಿದ್ದಾನೆ ಹೇಳುವಂಥದ್ದನ್ನು ನಮಗೆ ಶಾಸ್ತ್ರ ನಮಗೆ ಚಿಂತನೆಯನ್ನು ಕೊಡ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಲಕ್ಕುಂಡಿ ಹೇಳುವಂತಹ ಭೂಪ್ರದೇಶ, ಅದಕ್ಕೆ ಐತಿಹಾಸಿಕವಾದಂತಹ ಕಥೆಗಳು ಬಹಳ ದೊಡ್ಡ ಮಟ್ಟದಲ್ಲಿದೆ. ಈಗಾಗಲೇ ಎಲ್ಲ ಮಾಹಿತಿಗಳ ಆಧಾರದಲ್ಲಿ ಗಮನಿಸುವುದಾದರೆ ಒಂದು ರಾಜಾಡಳಿತ ಭೂಪ್ರದೇಶಗಳಾಗಿರಬಹುದು. ರಾಜಾಡಳಿತ ಭೂಪ್ರದೇಶ ಭಾರತ ಭೂಮಿಯಲ್ಲಿ ಸಹಜವಾಗಿ ಅಲ್ಲೆಲ್ಲ ದೊಡ್ಡ ದೊಡ್ಡ ದೇವಾಲಯಗಳು ಇರುವಂಥದ್ದು ಎಲ್ಲವುದೂ ಕೂಡ ನಮಗೆ ತಿಳಿದಿರುವಂತಹ ಸತ್ಯ. ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಇಲ್ಲಿ ಒಂದು ರಾಜ, ಇಲ್ಲಿ ಒಂದು ರಾಜ. ಸಾಮಾನ್ಯ ಬಾಹೋ ರಾಜನ್ಯ ಕೃತಃ ಅಂತ ಒಂದು ಮಾತುಂಟು. ಏನು ಕೇಳಿದ್ರೆ ಕ್ಷತ್ರಿಯ ನಾದವನು ಆಗಾಗ ತನ್ನದ್ದಾದಂತಹ ಸಾಮರ್ಥ್ಯದ ಪ್ರದರ್ಶನಕ್ಕಾಗಿ ಒಂದು ರಾಜ ಇನ್ನೊಂದು ರಾಜನ ಮೇಲೆ ದಂಡೆತ್ತಿ ಹೋಗುವಂತಹ ಪದ್ಧತಿಗಳು ಸಹಜವಾಗಿಯೇ ಇರುವಂಥದ್ದು. ತನ್ನ ಕ್ಷಾತ್ರಿಯ ಧರ್ಮ ಅದು, ತನ್ನ ಭೂಪ್ರದೇಶವನ್ನು ವಿಸ್ತಾರಗಳು. ಆ ಸಂದರ್ಭಗಳಲ್ಲಿ ಯಾರು ಯಾರ ಮೇಲೆ ಬರ್ತಾರೋ ಆ ವ್ಯಕ್ತಿ ತನ್ನದ್ದಾದಂಥ ಸಾಮ್ರಾಜ್ಯದ ಸಂಪತ್ತುಗಳನ್ನು ಭೂಗರ್ಭದಲ್ಲಿ ಹುದುಗಿಸಿರುವಂಥದ್ದು, ಇಡುವಂಥದ್ದು ಇತ್ಯಾದಿ ಸಂದರ್ಭಗಳನ್ನೆಲ್ಲ ನಾವು ಇತಿಹಾಸಗಳ ಮೂಲಕ ಇದೆಲ್ಲ ನಮಗೆ ಓದ್ಲಿಕ್ಕೆ ಸಿಗುವಂತಹ ವಿಷಯಗಳು. ಅಂತಹ ಸಂಪತ್ತುಗಳೇನಿದ್ದಾವೆ, ಅಂತಹ ಸಂಪತ್ತುಗಳೇ ಇವತ್ತಿನ ದಿವಸದಲ್ಲಿ ಅದು ನಿಧಿ ಇನ್ನೊಂದು ಮತ್ತೊಂದು ಹೆಸರಿನಲ್ಲಿ
ಕಾಣಿಸಿಕೊಳ್ಳುವಂತಹದ್ದು ಹೇಳುವುದರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ. ಆದರೆ ಇಲ್ಲೊಂದು ಕ್ಯೂರಿಯಾಸಿಟಿ, ಯಾವುದೋ ರಾಜಮನೆತನದ ಸಂಪತ್ತು ಅಥವಾ ಯಾವುದೋ ದೇವರ ಸಂಪತ್ತು ಅಂತಾನೆ ಇಟ್ಕೊಳ್ಳೋಣ. ಅಲ್ಲಿ ನಾಗ ಹೋಗಿ ರಕ್ಷಣೆಗೆ ಯಾಕೆ ನಿಲ್ತಾನೆ? ನಾಗ ಎಲ್ಲಿಯ ತನಕ ಅದರ ರಕ್ಷಣೆಗೆ ನಿಲ್ತಾನೆ ಗೊತ್ತುಂಟಾ? ಗುರುಗಳೇ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನಮ್ಮ ಇತಿಹಾಸ ತಜ್ಞರ ಹತ್ರ ಒಂದೇ ಒಂದು ವಿಚಾರ ಮಾತಾಡ್ಬಿಡ್ತೀನಿ. ಷಡಕ್ಷರಿ ಸರ್, ಲಕ್ಕುಂಡಿಯ ವಿಚಾರದ ಬಗ್ಗೆ ನೀವು ಮಾತನಾಡೋದಾದ್ರೆ, ಯಾಕೆಂದ್ರೆ ಬಹಳಷ್ಟು ಪ್ರಾಚ್ಯ ವಸ್ತುಗಳಲ್ಲಿ ಸಿಕ್ಕಿದೆ. ಸೊ ಬಹಳ ಜನಕ್ಕೆ ಕ್ಯೂರಿಯಾಸಿಟಿ ಕೂಡ ಇದೆ, ಇನ್ನು ಏನೇನು ಸಿಗಬಹುದು ಅಲ್ಲಿ, ಏನೇನೆಲ್ಲ ಹುದುಗಿ ಹೋಗಿರಬಹುದು ಅಲ್ಲಿ ಅಂತ ಹೇಳಿ. ಮತ್ತೆ ಒಂದಷ್ಟು ಕುಟುಂಬಗಳು ದೇವಸ್ಥಾನವನ್ನೇ ಮನೆಯನ್ನಾಗಿ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ. ಏನ್ ಹೇಳ್ತೀರಿ ಸರ್? ಲಕ್ಕುಂಡಿಯ ಇತಿಹಾಸವನ್ನ ನಾವು ನೋಡಿದಾಗ ಅದರಲ್ಲಿ ಜನವಸತಿ ಸುಮಾರು ಶಿಲಾಯುಗದಿಂದ ಇದ್ರು ಅನ್ನೋದು ಗೊತ್ತಾಗ್ತದೆ. ಅಲ್ಲಿ ಗುರುಗಳಾದಂಥ ಡಾಕ್ಟರ್ ಎ ಸುಂದರ ಅವರ ನಿರ್ದೇಶನದಲ್ಲಿ ರಾಜ್ಯ ಪುರಾತತ್ವ ಇಲಾಖೆ ಮೊದಲು ಉತ್ಖನನ ಮಾಡಿದ್ರು. ಅದರಿಂದ ನೂತನ ತಾಮ್ರ ಶಿಲಾ ಸಂಸ್ಕೃತಿಯ ಜನವಸತಿಯ ಪುರಾವೆಗಳು ಸಿಕ್ವು ಆ ಊರಿನ ಹತ್ರ. ಅದ್ರ ಜೊತೆಗೆ ಜನರು ತಗ್ಗನ್ನ ತೋಡಿ ಅದರಲ್ಲಿ ವಾಸ ಮಾಡಿದಂತ ಪುರಾವೆಗಳು ಸಿಕ್ವು. ಹೌದು, ಅಂತ ತಗ್ಗು ತೋಡಿ ವಾಸ ಮಾಡ್ತಕ್ಕಂಥ ಪುರಾವೆಗಳು ನಮಗೆ ಮೊದಲು ಕಾಶ್ಮೀರದ ಬುರ್ಜಹಮ್ದಲ್ಲಿ ಗೊತ್ತಾಗಿತ್ತು. ಆ ನಂತರ ನಮಗೆ ಮಾಳವ ಮಧ್ಯಪ್ರದೇಶದಲ್ಲಿ ಗೊತ್ತಾಗಿತ್ತು, ಉಜ್ಜಯಿನಿ ಹತ್ರ. ಆ ನಂತರ ಆಂಧ್ರದಲ್ಲಿ ಗೊತ್ತಾಗಿತ್ತು. ಈಗ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಈ ಲಕ್ಕುಂಡಿಯಲ್ಲಿ ಇರೋದನ್ನ ಡಾಕ್ಟರ್ ಸುಂದರ ಅವರು ತೋರಿಸ್ಕೊಟ್ರು. ಅದರ ಕಾಲಮಾನ ಸುಮಾರು ಕ್ರಿಸ್ತಪೂರ್ವ 1800ರಿಂದ ಕ್ರಿಸ್ತಪೂರ್ವ 8ನೇ ಶತಮಾನ ಅಂತ ನಾವು ಗೊತ್ತುಗೊಳಿಸ್ತೀವಿ. ಇದು ಅತ್ಯಂತ ಪ್ರಾಚೀನವಾಗಿ ಕಾಣ್ತಕ್ಕಂಥ ಜನವಸತಿ ಲಕ್ಕುಂಡಿಯಲ್ಲಿ. ಇನ್ನು ನಂತರ ನಾವು ನೋಡಿದ್ರೆ ಇತಿಹಾಸ ಆರಂಭಿಕ ಕಾಲದಲ್ಲಿ ಶಾತವಾಹನರ ಆಳ್ವಿಕೆಯ ಕಾಲದಲ್ಲಿ ಜನವಸತಿ ಇದ್ದಂತ ಪುರಾವೆಗಳು ನನಗೂ ಸಿಕ್ಕಿದಾವೆ. ಆಮೇಲೆ ನಮಗೆ ಬನವಾಸಿ ಕದಮರದಾಗ್ಲಿ ಬಾದಾಮಿ ಚಾಲುಕ್ಯರದಾಗ್ಲಿ ಪುರಾವೆಗಳು ಸಿಕ್ಕಿಲ್ಲ. ಆದ್ರೆ ಇತ್ತೀಚೆಗೆ ಆ ಊರಿನ ಹತ್ತಿರ ಇರ್ತಕ್ಕಂಥ ಕೆರೆಯಲ್ಲಿ ಅಗಿಯುವಾಗ ಒಂದು ವೀರಗಲ್ಲು ಬಾದಾಮಿ ಚಾಲುಕ್ಯರ ಕಾಲದ್ದು ಸಿಕ್ತು. ಹೌದು ಹೌದು. ಆಮೇಲೆ ನಮಗೆ ರಾಷ್ಟ್ರಕೂಟರ ಕಾಲದ 2-3 ವೀರಗಲ್ಲುಗಳು ಗೊತ್ತಾದವು. ಆಮೇಲೆ ಕಲ್ಯಾಣ ಚಾಲುಕ್ಯರ ಕಾಲದ ಆರಂಭದಿಂದ ಆ ಊರು ಒಂದು ದೊಡ್ಡ ಅಗ್ರಹಾರ ಆಗಿತ್ತು ಅನ್ನೋದು ಶಾಸನಗಳಿಂದ ಗೊತ್ತಾಗ್ತದೆ. ಆದ್ರೆ ಪರಂಪರೆಯಲ್ಲಿ ಶಾಸನಗಳನ್ನ ಅವಲೋಕನ ಮಾಡಿದಾಗ ಆ ಪರಂಪರೆಯ ಒಂದು ಮಹತ್ವದ ಸಂಗತಿ ಶಾಸನಗಳು ನಮಗೆ ತಿಳಿಸ್ತಾವ. ಅದೇನಂತಂದ್ರೆ ಆ ಊರು ರಾಮದತ್ತಿ ಅಗ್ರಹಾರ ಆಗಿತ್ತು ಅನ್ನೋದು. ರಾಮದತ್ತಿ ಅಗ್ರಹಾರ ಅಂದ್ರೆ ಶ್ರೀರಾಮ ಈ ಲಕ್ಕುಂಡಿಗೆ ಭೇಟಿ ಕೊಟ್ಟಿದ್ದ ಅಂತಕ್ಕಂಥ ಅಭಿಪ್ರಾಯವನ್ನ ನಾವು ಅಲ್ಲಿರ್ತಕ್ಕಂಥ ಜನರು ವ್ಯಕ್ತಪಡಿಸ್ತಾರೆ. ಆದ್ರೆ ಆ ಊರಿಗೆ ಹೆಸರು ಮಾತ್ರ ರಾಮದತ್ತಿ ಅಗ್ರಹಾರ ಇರ್ತಕ್ಕಂಥದ್ದು 11-12ನೇ ಶತಮಾನದ ಶಾಸನಗಳಲ್ಲಿ ನಾವು ಉಲ್ಲೇಖವಾಗಿದ್ದು ಕಾಣ್ತೀವಿ. ಆ ಒಂದು ಊರಿನ ಆಡಳಿತವನ್ನ ಸಾಮಾನ್ಯವಾಗಿ ಆ ಮಹಾಗ್ರಹಾರವನ್ನ ಆಡಳಿತವನ್ನ ನೋಡ್ತಿದ್ದಂತ 1,000 ಮಹಾಜನರು ನೋಡ್ಕೊಂತ ಇದ್ರು. ಅವರ ಮಹಾಜನರು ಧರ್ಮ, ತತ್ವ, ಸಿದ್ಧಾಂತ, ಪರಂಪರೆ ಇವುಗಳನ್ನ ಕ್ರಮಬದ್ಧವಾಗಿ ರಕ್ಷಿಸೋದು, ಪ್ರಚಾರ ಮಾಡೋದು, ಆಮೇಲೆ ಅದನ್ನು ಉದ್ಧಾರ ಮಾಡೋದು, ಅಲ್ಲಿ ಯಾವುದೇ ರೀತಿಯ ತೊಂದರೆಗಳು ಜನರಿಗೆ ಬರದಂತೆ ನೋಡ್ಕೊಂತ ಇದ್ರು. ಸರ್, ಈಗ ನನ್ನ ಪ್ರಶ್ನೆ ಒಂದು ಸರ್, ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈಗ ಅಲ್ಲಿ ಸಿಕ್ತಲ್ಲ, ನಿಧಿ ಸಿಕ್ತಲ್ಲ ಸರ್, ಈಗ ವಸ್ತುಗಳ ಬಗ್ಗೆ ನೀವು ಹೇಳಿದ್ರಿ, ಅಲ್ಲಿ ಸಿಕ್ಕಂತ ನಿಧಿ ಇದು ಆ ಶಿಲಾಯುಗದಲ್ಲಿ ವಾಸ ಮಾಡ್ತಾ ಇದ್ದಂತಹ ನಿವಾಸಿಗಳಿಗೆ ಸಂಬಂಧಪಟ್ಟಂತಹ ನಿಧಿನೋ, ಇಲ್ಲ 10 ರಾಜವಂಶಸ್ಥರು ರಾಜಮನೆತನಗಳ ಆಳ್ವಿಕೆಯನ್ನ ನಡೆಸಿದ್ವು ಆ ರಾಜರಿಗೆ ಸೇರಿದಂತಹ ನಿಧಿನೋ, ಏನು ಅಂತ ಅಂದ್ಕೊಳ್ಬಹುದು ಸರ್? ಈಗ ನಿಧಿ ಸಿಕ್ಕಂತ ಜಾಗ ಏನಿದೆ ಅಲ್ಲಿ ರಿತ್ತಿ ವಂಶದವರು ವಾಸ ಮಾಡಿದಂತ ಮನೆ ಅದು. ಅದು ಸಿಕ್ಕಂತ ಅದು ಚರಿಗೆಯಲ್ಲಿ ಸಿಕ್ಕಿದೆ. ಅದ್ರ ಮೇಲೆ ಮತ್ತು ಕೆಳಗಡೆ ಒಂದು ಕಲ್ಲುಗಳು ಇಟ್ಟಿದ್ರು ಅಂತ ಆ ಹುಡುಗ ಹೇಳಿದ. ಆದ್ರೆ ಅದು ಫೌಂಡೇಶನ್ ಏನ್ ತೋಡಿದ್ರು ಅದು 4 ಅಡಿ ಕೆಳಗಡೆ ಸಿಕ್ತು ಅಂತ ಆ ಹುಡುಗ ನನಗೆ ಹೇಳಿದ. ಆದ್ರೆ ಅದನ್ನು ಬುನಾದಿ ಮುಚ್ಚಿದ್ದಾರೆ. ಇಲ್ಲಿ ಒಂದು ಗೊಂದಲ ಆಗಿದೆ. ಕೆಳಗಡೆ ಸಿಕ್ಕಿದ್ರೆ ಬುನಾದಿ ಮುಚ್ಚೋ ಅವಶ್ಯಕತೆ ಬರ್ತಿದ್ದಿಲ್ಲ. ಬುನಾದಿನ ಮೊದಲ ಮುಚ್ಚಿರ್ಬೇಕು.
ಇಲ್ಲ ಸಿಕ್ಕಿಂದ ಮುಚ್ಚಿರ್ಬೇಕು, ಅದರದ್ದು ಏನೋ ಒಂದು ಇಲ್ಲಿ ಒಂದು ಸಂಶಯದ ವಿಷಯ ಇದೆ. ಓಕೆ. ಇದು ಈ ವಿಷಯದ ಬಗ್ಗೆ ಇವು ಎಲ್ಲ ಆಭರಣಗಳೇ, ಇಲ್ಲಿ ಸಿಕ್ಕಂತವೆಲ್ಲವೂ ಆಭರಣಗಳೇ. ಓಕೆ. ಆಮೇಲೆ ಅಲ್ಲಿಯ ಮನೆಯ ಒಂದು ಚರಿತ್ರೆಯನ್ನ ನಾವು ಅವಲೋಕನೆ ಮಾಡಿದಾಗ ಅವರ ಅಜ್ಜಿ, ಅವ್ರ ತಾತ ಮುತ್ತಜ್ಜ ಇದ್ರ ಬಗ್ಗೆ ಅವರು ಹೇಳಿದ್ರು. ಅದನ್ನ ಇಟ್ಕೊಂಡು ಲೆಕ್ಕ ಹಾಕಿ ನೋಡಿದ್ರೆ ಸುಮಾರು 150 ವರ್ಷದಿಂದ ಅಲ್ಲಿ ಅವರು ವಾಸ ಮಾಡ್ತಾ ಇದ್ರು ಅನ್ನೋದು ಒಂದು ಗೊತ್ತಾಗ್ತದೆ. ಎರಡನೇದು ಅವರು ಕೃಷಿಕರು, ಮೂರನೇದು ಮಧ್ಯವರ್ಗದ ಕೃಷಿಕರು. ಆರ್ಥಿಕವಾಗಿ ಚಿಂತನೆ ಮಾಡಿದಾಗ ಅವರು ಮೊದಲಿನಿಂದಲೂ ಅಷ್ಟು ಶ್ರೀಮಂತ ವರ್ಗದಲ್ಲಿ ಇರಲಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ. ಓಕೆ. ಆದ್ರೆ ಅಲ್ಲಿ ಮಣ್ಣನ್ನ ನಾವು ಅವಲೋಕನೆ ಮಾಡಿದಾಗ ಮತ್ತು ಅಲ್ಲಿ ಸಿಕ್ಕಂತ ಶಾಸನಗಳನ್ನ ಇಟ್ಕೊಂಡು ಅಧ್ಯಯನ ಮಾಡಿದಾಗ ಆ ಊರು ಅನೇಕ ಸಲ ಮನೆಗಳು ಬಿದ್ದಿದ್ದಾವೆ ಮತ್ತು ಬಿದ್ದ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ ಅನೇಕ ಸಲ. ಹೀಗಾಗಿ ನಮಗೆ ಆ ಕಾಲಗಳ ಯಾವ್ಯಾವ ಕಾಲದಲ್ಲಿ ಅದನ್ನ ಕಟ್ಟಿದ್ರು, ಅದು ಬಿತ್ತು ಮತ್ತೆ ಕಟ್ಟಿದ್ರು, ಇದ್ರ ಬಗ್ಗೆ ಅಲ್ಲಿ ಈಗೇನು ಉತ್ಖನನ ಶುರು ಮಾಡಿದ್ದಾರೆ ಆ ಉತ್ಖನವನ್ನ ನಾವು ಮುಂದುವರ್ಸಿದ್ರೆ ಅದ್ರ ಕಾಲಮಾನ ಗೊತ್ತಾಗ್ತದೆ. ಓಕೆ ಸರ್, ಮುಂದಿನ ಹಂತದಲ್ಲಿ ನಾನು ಮಾತಾಡ್ತೀನಿ ಷಡಕ್ಷರಿ ಸರ್ ನಿಮ್ಮ ಜೊತೆಗೆ. ಅಮ್ಮಾಜಿ, ನಾವೀಗ ಸಾಕಷ್ಟು ವಿಚಾರಗಳನ್ನ ಮಾತಾಡುವಾಗ ಈ ನಿಧಿ ಬಗ್ಗೆನೇ ಮಾತಾಡಬೇಕಾದ್ರೆ ಈಗ ನಾವು ಎಷ್ಟು ನರಬಲಿಗಳಾಗಿರೋದನ್ನ ನೋಡಿದೀವಿ. ನಿಧಿ ಸಿಗುತ್ತೆ ಅಂತ ಈಗ ಯಾರ್ಯಾರೋ ಯಾಮಾರಿಸಿ ಎಷ್ಟೋ ಜನ ಮನೆ ಮಕ್ಕಳನ್ನೇ ಬಲಿ ಕೊಟ್ಟಿರುವಂಥ ಎಕ್ಸಾಂಪಲ್ ಕೂಡ ನಾವು ನೋಡಿದೀವಿ. ಈ ನಿಧಿ ವಿಚಾರಕ್ಕೆ ಬಂದಾಗ ಅಥವಾ ಇವತ್ತು ಹಾವು ಅಲ್ಲಿ ಕಂಡಿರೋದಕ್ಕೆ ಸಂಬಂಧಪಟ್ಟಂತೆ ಸೊ ಏನು ಹೇಳ್ತೀರಿ, ಅದಕ್ಕೆ ರಿಲೇಟೆಡ್ ಆಗಿ ಏನು ಹೇಳ್ತೀರಿ? ಮೊದಲಿಗೆ ನಾನು ಹೇಳೋದೇನೆಂದರೆ ಬಲಿಹರಣ ಅನ್ನೋದೇ ಇಲ್ಲ ಅಂತ ನಮ್ಮ ಗುರುಕುಲದಿಂದ ನಮಗೆ ಸಿಕ್ಕ ಪಾಠ. ಆ ಬಲಿಹರಣ ಬಂದಿದ್ದೇ ಒಂದು ಮಿಸ್ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಹೇಗೆ ಅಂದರೆ ಒಂದು ರಾಜ ಇನ್ನೊಂದು ರಾಜನಿಗೆ ದಂಡೆತ್ತಿ ಹೋದಾಗ ಅವರಿಗೆ ಕಬ್ಜಾ ಮಾಡಿ ಕರ್ಕೊಂಡು ಬರ್ತಾರಲ್ಲ, ಹಿಡಿದುಕೊಂಡು ಸೋತಾಗ ಅವ್ರನ್ನ ವೀರಗತಿಯನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಆ ರಾಜನಿಗೆ, ನರಬಲಿ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು, ಆ ರಾಜನಿಗೆ ಸಂಪೂರ್ಣವಾಗಿ ಒಂದು ಗೌರವಾನ್ವಿತವಾಗಿ ಗೌರವವನ್ನು ಕೊಟ್ಟು ಅವ್ರನ್ನ ಸಾಯಿಸ್ತಾ ಇದ್ದಿದ್ದನ್ನು ದೂರದಿಂದ ನೋಡಿದವ, ಓ ನರಬಲಿ ಕೊಟ್ಟರೆ ನನಗೂ ಇಂತಹ ಪೊಸಿಷನ್ ಸಿಗತ್ತೆ, ಹಾಗಾಗಿ ನರಬಲಿ ಕೊಡಬೇಕು ಅನ್ನುವಂತಹ ವಿಚಾರ ಬಂತು ಅಂತ ನನ್ನ ಗುರುಕುಲದಿಂದ ಸಿಕ್ಕಂತಹ ಪಾಠ. ಅದೇ ಥರ ಹಂಗಾರೆ ನರದ್ದಾಯಿತು, ಪ್ರಾಣಿಗಳದ್ದು ಅಂತ ಕೆಲವರು ವಿಚಾರ ಮಾಡ್ಬೋದು. ಅದಕ್ಕೆ ನಮ್ಮ ಗುರುಗಳು ಏನು ಹೇಳ್ತಾ ಇದ್ರು ಅಂದರೆ, ಒಂದೊಂದು ಪ್ರಾಣಿಗೆ ಒಂದೊಂದು ರೀತಿಯಾದಂತಹ ಒಂದು ಭಾವ ಇರುತ್ತೆ. ಅಂದರೆ ಕೊಬ್ಬಿದ ಗೂಳಿ ಅಂತೀವಿ, ಮತ್ತು ಮಾರ್ಜಾಲ ಬೆಕ್ಕು, ಹೊಟ್ಟೆ ಕಿಚ್ಚಿನ ಬೆಕ್ಕು ಅಂತೀವಿ. ಈ ಒಂದು ತತ್ವವನ್ನು ಬಿಡಬೇಕಾದ್ರೆ, ಇವಾಗ ನಾನು ಕೆಲವ್ರ ಮೇಲೆ ಹೊಟ್ಟೆ ಕಿಚ್ಚು ಬಿಡಬೇಕು ಅಂದಾಗ ಬೆಕ್ಕನ್ನ ಸಾಯಿಸಿದಾಗ ಅದು ನರಳತ್ತಲ್ಲ, ನರಳಿದಾಗ ಹಬ್ಬ ಇಷ್ಟೊಂದು ಕಠೋರತೆ, ಇನ್ನು ಮೇಲಿಂದ ನಾನು ಇದನ್ನು ಮಾಡಲ್ಲ, ಈ ಥರದ್ದು ಮಾಡಲ್ಲ, ಈ ಒಂದು ಕೆಟ್ಟ ಬುದ್ಧಿಯನ್ನು ಬಿಡ್ತೀನಿ. ಹೇಗೆ ಕಾಶಿಗೆ ಹೋದಾಗ ಬಿಟ್ಟು ಬನ್ನಿ ಏನಾದರೂ ಒಂದು ವಿಚಾರ ಅಂದಾಗ ಎಲ್ಲರೂ ಹಳೆ ಬಟ್ಟೆ ಬಿಟ್ಟು ಬರ್ತಾರೆ, ತಮ್ಮಲ್ಲಿರೋ ಕೊರತೆ ಬಿಟ್ಟು ಬರಲ್ಲ ಅಲ್ವಾ? ಅದೇ ಥರ ಇಲ್ಲಿ ಬಿಡ್ತೀನಿ ಅಂದಾಗ ಈ ಥರದೊಂದು ನಡೀತಿತ್ತು ಅನ್ನುವಂಥದ್ದು ಕೇಳಲ್ಪಟ್ಟಿರೋದು. ಪ್ರತಿಯೊಂದು ಪ್ರಾಣಿಗೂ ಒಂದೊಂದು ರೀತಿಯಾದಂಥದ್ದು ಭಾವ ಇತ್ತು. ಆ ಭಾವವನ್ನು ಬಿಡಲಿಕ್ಕೋಸ್ಕರ ಮಾಡಿದ ದೃಶ್ಯವನ್ನು ನೋಡಿಕೊಂಡು ಅನುಕರಣೆ ಮಾಡಿದ್ರು ಅನ್ನುವಂಥದ್ದು. ಈ ಬಲಿ ಕೊಡಬೇಕು ಅಂತ ಎಲ್ಲೂ ನನ್ನ ಇಷ್ಟು ವರ್ಷದ ಒಂದು ಅದರಲ್ಲಿ ಬಂದಿಲ್ಲ, ಕೊಡುವಂಥ ವಿಚಾರ ಇಲ್ಲ. ಏನಿದ್ರು ಯಾವುದೇ ಒಂದು ನಿಧಿ ತನಗೆ ಸಿಗಬೇಕು ಅಂದರೆ ಅದಕ್ಕೆ ನಾ ಹೇಳಿದ್ನಲ್ಲ ಈ ಮೊದಲೇನು, ಸುಸಂದರ್ಭ ಅದಕ್ಕೆ ಬಂದಾಗ ಅದು ಬೆಳಕಿಗೆ ಬರುತ್ತೆ. ಇವಾಗ ಪದ್ಮನಾಭ ದೇವಸ್ಥಾನದ್ದು ತೆಗೆದ್ರು, ಅದು ನಿಧಿನೇ. ನಿಧಿ ಅಂದ್ರೆ ಏನು, ಮೊದಲಿನ ಕಾಲದಲ್ಲಿ ಲಾಕರ್ಸ್ ಇರ್ತಿರ್ಲಿಲ್ಲ, ಭೂಮಿಯಲ್ಲೇ ಅಡಗಿಸಿಟ್ಟಿರೋರು. ಈಗ ಇನ್ನು ಕೆಲವು ಕಡೆ ನಾವು ನೋಡ್ತೀವಿ, ಉಡುಪಿ ಪ್ರಾಂತ್ಯದಲ್ಲಿ ಒಂದು ರಾಜ ದಂಡೆತ್ತಿ ಬಂದಾಗ ತೋಪಿನಲ್ಲಿ ಹಾಕಿ ಇಡೀ ಕಾಡಲ್ಲಿ ಎರಚಿಬಿಟ್ರು, ಸಿಗಬಾರ್ದು ಅನ್ನುವಂಥದ್ದು. ಉಡುಪಿ ಮಂಗಳೂರು ಕಡೆಯಲ್ಲಿ ಒಂದು ಹೇಳ್ತಾರೆ, ಬಂದರ್ ಇದೆಯಲ್ಲ, ಬಂದರ್ ಹತ್ರ ಹೇಳ್ತಾರೆ. ಅದೇ ತರಹ ಹುದುಗಿಸಿ ಇಡೋರೇ ಹೊರತು ನಿಧಿ ಅಂದ್ರೇನು, ಇಷ್ಟೇ ಜೋಪಾನ ಮಾಡಿ ಇಟ್ಟಂತಹ ಒಂದು ಐಶ್ವರ್ಯ ನಿಧಿ ಅಂದರೆ. ಅದು ಕೆಲವ್ರು ಕೆಲವ್ರು ನಾವು ನೋಡ್ತೀವಿ, ಕೆಲವೊಂದು ದೊಡ್ಡ ದೊಡ್ಡದು ಇದಿರ್ತಲ್ಲ, ಮಠದ ಗೋಡೆ ಒಳಗಡೆ ಕೊರೆದ್ಬಿಟ್ಟು ಪ್ಲಾಸ್ಟಿಂಗ್ ಮಾಡಿಬಿಟ್ಟಿರೋರು, ಅದ್ರ ಮೇಲ್ಗಡೆ ಒಂದು ಸೂಕ್ಷ್ಮತೆಗೆ ಒಂದು ಯಾವುದೋ ಒಂದು ಚಕ್ರವನ್ನು, ಮಂಡಲವನ್ನು, ಒಂದು ತಗಡಿನ ಒಂದು ಯಂತ್ರವನ್ನು ಅಲ್ಲಿ ಸ್ಥಾಪಿಸಿರೋರು, ಹುದುಗಿಸಿರೋರು. ಅಂದರೆ ಇಲ್ಲಿ ಇದಿದೆ, ಅದನ್ನು ಹೊರತುಪಡಿಸಿ ಇನ್ನು ಕೆಲವು ಕಡೆ ಕಲಾಕೃತಿಯಲ್ಲಿ ಸೂಚನೆಯನ್ನು, ಮಾರ್ಗದರ್ಶನ, ಹೇಗೆ ನಾವು ರೋಡಲ್ಲಿ ಹೋಗುವಾಗ ರೈಟ್ಗೆ ಹೋಗಿ ಲೆಫ್ಟ್ಗೆ ಹೋಗಿ ಅಂತ ತೋರಿಸ್ತಾರಲ್ಲ, ಆ ತರಹದ್ದು ಕಲಾಕೃತಿಯಲ್ಲಿ ಕೆಲವೊಂದು ದೇವಾಲಯಗಳಲ್ಲಿ ಇವತ್ತಿಗೂ ಉಂಟು. ಆ ಹೆಸರು ಬೇಡ, ನಾನೇ ನೋಡಿದ್ದೀನಿ ಅದನ್ನು. ಅಂದರೆ ಎಲ್ಲಿ ನಿಕ್ಷೇಪ ಇದೆ ಆ ಕಡೆಗೆ
ಅದಕ್ಕೆ ಸಂಬಂಧಪಟ್ಟ ಕಲಾಕೃತಿಗಳಲ್ಲಿ ಕ್ವಿಜ್ ಥರ ಗೊತ್ತಾಯ್ತು. ಡೈರೆಕ್ಷನ್ ಮಾಡಿರುವಂಥದ್ದು ಇರ್ತಿತ್ತು. ಇನ್ನು ಕೆಲವು ಕಡೆ ಇದೆಲ್ಲ ಏನು ಇವಾಗ ಇದು ಗತವೈಭವ, ಮಣ್ಣು ಮುಚ್ಕೊಂಡಿರುವಂಥದ್ದು. ಅದು ಯಾವ ಕಾರಣದಿಂದ ಮುಚ್ಕೊಂಡಿದೆ, ಹುದುಗಿದೆ, ಬಿದ್ದಿದೆ ನಮಗೆ ಗೊತ್ತಿಲ್ಲ ಅಲ್ವಪ್ಪ. ಇವಾಗ ಉತ್ಖನನ ಮಾಡುವಾಗ ಸಿಗ್ತಾ ಇದೆ. ಅಂದರೆ ಭೂಮಿಯ ಒಳಗಡೆ ಒಂದು ದೇವಸ್ಥಾನ, ಇವಾಗ ನಾವು ಚಿತ್ರನ ನೋಡುವಾಗ ಒಂದು ಸರ್ಪದ್ದು ಮತ್ತು ಅದು ಒಂದು ಮೊಟ್ಟೆ ಥರದ್ದು ಇಟ್ಕೊಂಡಿರುವಂಥದ್ದು ನೋಡಿದ್ವಿ. ಆಭರಣಗಳೇ ಸಿಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಜೊತೆಗೆ ಕಲ್ಲುಗಳು, ನಾಗಪ್ಪನ ಕಲ್ಲುಗಳು ಸಹ ಇದೆ ಅನ್ನುವಂಥದ್ದು. ಮೇ ಬಿ ಆ ಮನೆತನದವರ ದೇವಾಲಯ ಅಂದರೆ ದೇವಸ್ಥಾನ ಇರ್ಬೋದು, ಅದು ದೇವರ ಕೋಣೆ ಇರಬಹುದು. ಯಾಕಂದ್ರೆ ನಾವಿವಾಗ 3 ಅಡಿ 4 ಅಡಿಯಲ್ಲಿ ದೇವರ ಕೋಣೆ ಮಾಡ್ಕೋತೀವಿ. ಆಗಿನ ಕಾಲದವ್ರು ಹಾಗಿರಲಿಲ್ಲ ಅಲ್ವ, ತುಂಬ ಅದ್ಧೂರಿಯಾಗಿ ದೇವರ ಒಂದು ಪೂಜೆಯನ್ನು ಮಾಡೋರಲ್ವಪ್ಪ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಇದೇ ನಮ್ಮ ಮೂಗಿನ ನೇರಕ್ಕೆ ಇದೆ ಅಂತ ಹೇಳಲಿಕ್ಕಿಲ್ಲ. ಸಂಪೂರ್ಣ ಅದು ಉತ್ಖನನ ಆದಾಗಲೇ, ಅದು ಪರೀಕ್ಷೆ ಮಾಡಿದಾಗಲೇ ಗೊತ್ತಾಗುವಂಥದ್ದು. ಆದರೆ ಇಲ್ಲಿ ನಿಧಿ ಸಿಗ್ತಾ ಇರೋದು ನಿಜ. ಅದು ಏನು ದೇವಾಲಯ ಮುಳುಗಿತ್ತಾ ಅಥವಾ ಯಾವುದಾದ್ರೂ ಹಿರಿಕರ ಮನೆಗಳು ಮುಳುಗಿತ್ತಾ? ಅಂದರೆ ನಾವು ದೊಡ್ಡ ದೊಡ್ಡ ಮನೆಗಳನ್ನು ನೋಡ್ತೀವಿ, ಮುಂಚಿನ ಒಂದು ಏನು ಹೇಳ್ತೀವಿ ಪ್ಯಾಲೇಸ್ ಥರ ಇರುವಂಥದ್ದು ಮುಳುಗಿತ್ತಾ ಗೊತ್ತಿಲ್ಲ. ಒಟ್ಟು ನಿಧಿ ಸಿಗ್ತಾ ಇದೆ, ದೇವರ ವಿಗ್ರಹಗಳು ಸಿಗ್ತಾ ಇದೆ. ಇವತ್ತು ಹಾವು ಪ್ರತ್ಯಕ್ಷ ಆಗಿದೆ ಅಂದಾಗ ಅದು ಸರ್ಪ ಅಂದರೆ ಇವಾಗ ಹಾವು ಅಂದರೆ ಕೆಲವೊಂದು ಕೆರೆ ಹಾವು ಅಂತ ಹಾವು ಇಂಥವು ಭೂಮಿ ಒಳಗಡೆ ಇರುವಂಥದ್ದು ಸಹಜ. ಆದರೆ ಅಲ್ಲಿರೋದು ನಾಗರ ಹಾವು ಅಂದಾಗ ನಾವು ನಾಗಪ್ಪನಿಗೆ ತುಂಬ ಆದ್ಯತೆಯನ್ನು ಕೊಡ್ತೀವಲ್ವ. ಹಾಗಾಗಿ ಯಾವ ರೀತಿಯದ್ದು ಅಂತ ಸಂಪೂರ್ಣತೆಗೆ ಬಂದಾಗಲೇ ನಾವೊಂದು ಕೊನೆ ಒಂದು ಇದು ಹೌದು ಈ ತರ್ಕಕ್ಕೆ ಒಂದು ಅರ್ಥಪೂರ್ಣವಾಗಿ ನಾವು ಮಾತಾಡ್ಬೋದಲ್ವಾ.